ತಾಯಿ ಮಗಳು ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರೂ ದಿಕ್ಕಿಲ್ಲ. ಅವ್ರಿಗೇನಾದರೂ ಸಹಾಯ ಮಾಡಿ ಅಂತ ನಮ್ಮ ಸಂಘಟನೆಯವ್ರು ನಮ್ಗೆ ಹೇಳ್ತಾರೆ. ವಿಚಾರ ತಿಳಿದಿದ ತಕ್ಷಣ ನಾವು ಅವ್ರ ಗುಡಿಸ್ಲಿಕ್ಕೆ ಭೇಟಿ ಕೊಡ್ತೀವಿ. ಅಮ್ಮ ನಮಸ್ಕಾರ. ಏನಮ್ಮ, ಏನ್ ನಿಮ್ಮ ಹೆಸರು? ಎಲ್ಲಮ್ಮ. ಏನ್ ಸಮಸ್ಯೆ? ಯಾಕೆ ಹಿಂಗಿರೋದು? ನಿನ್ನ ಹೆಸರೇನಮ್ಮ? ಮಹಾಲಕ್ಷ್ಮಿ. ಏನ್ ಓದ್ತಾ ಇದೀಯಾ? ಫಸ್ಟ್ PU. ಈ ಮನೇಲಿ ಇದ್ದೀರಲ್ಲ, ಗುಡ್ಸ್ಲ ಮನೇಲಿ, ಯಾಕೆ ಅಂತ? ನಮ್ಮಪ್ಪ ದುಡಿಯಕ್ ಆಗ್ತಾ ಇದ್ದಿಲ್ಲ, ಅದಕ್ಕೆ ಈ ಮನೇಲಿ ಇದ್ವಿ. ನಮ್ಮಪ್ಪ ಬಿಡ್ಸ್ಲಾಕ್ ಕೊಟ್ರು. ಬಂದಾಗ ನಿಮ್ಗ ಇಲ್ಲೇ ಇದ್ವಿ. ಮನೆ ಅರ್ಧ ಕಟ್ಟಿದ್ರು. ಮತ್ತೆ ಅಪ್ಪಗೆ ಆಸ್ಮಾ ಬಂದು ತೀರ್ಕೊಬಿಟ್ರು. ಅವಾಗ್ನಿಂದ ಇಲ್ಲೇ ತೀರ್ಕೊಂಡ್ರ? ಇವಾಗ ನಿಮ್ಮ ಮನೇಲಿ ದುಡಿಯೋರು ಯಾರು? ಅಮ್ಮ ರಜಾ ಇದ್ರೆ ನಾನು ಹೋಗ್ತೀನಿ ಕೂಲಿ ಮಾಡಕ್ಕೆ. ಇವಾಗ ಇದ್ರಲ್ಲೇ ಅಡುಗೆ ಮಾಡ್ಕೊಳ್ಳೋದು? ಇಲ್ಲೇ ಇರೋದ ನೀವು? ಇಲ್ಲೇ ಕಷ್ಟ ಅಲ್ಲ? ಯಾರೇನ್ ಗೌರ್ಮೆಂಟ್ ಅವ್ರೇನ್ ಯಾರೇನ್ ಸಹಾಯ ಮಾಡಿಲ್ಲ? ಸರ್ಕಾರ ಬಿಟ್ಬಿಡಮ್ಮ, ಸರ್ಕಾರ ಮಾಡಲ್ಲ. ನಾನಿವಾಗ ನಿನ್ ಮಗ, ಅರ್ಥ ಆಯ್ತಾ? ನಿನ್ಗೇನ್ ಮಾಡಿದ್ರೆ ಅನುಕೂಲ ಆಗುತ್ತೆ? ಮನೇನ ರೆಡಿ ಮಾಡಿಸ್ಕೊಡ್ಬೇಕಾ? ಏನಮ್ಮ, ಏನ್ ಮಾಡ್ಬೇಕು ಹೇಳು? ಮನೆ ರೆಡಿ ಮಾಡಿಸ್ಕೊಟ್ಟು ನಿನ್ಗೆ ವಿದ್ಯಾಭ್ಯಾಸ ಬೇಕಾ? ನೀನ್ ಓದ್ತೀಯಾ? ಆಮೇಲೆ ನನ್ನ ಮರ್ಯಾದೆ ಕಾಪಾಡ್ಬೇಕು, ಚೆನ್ನಾಗಿ ಓದಿ ರ್ಯಾಂಕ್ ತಗೊಬೇಕು, ಅರ್ಥ ಆಯ್ತಾ? ಇವ್ರ ತಂದೆ ಕಟ್ಟಿರೋ ಮನೆ ಅರ್ಧಕ್ಕೆ ನಿಂತೋಗಿದೆ. ಆ ಮನೆನ ಪೂರ್ಣಗೊಳಿಸಿ ಈ ಮಗುಗೆ ಬೇಕಾಗಿರೋಂಥ ವಿದ್ಯಾಭ್ಯಾಸ ಕೊಡಿಸೋಂಥ ಜವಾಬ್ದಾರಿನ ನಾವು ತಗೊಳ್ಳೋ ನಿಟ್ಟಿನಲ್ಲಿ ಅವ್ರ ಕುಟುಂಬಕ್ಕೆ ನಾವೊಂದು ಮಾತು ಕೊಡ್ತೀವಿ. ಇವಾಗ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಇನ್ಮೇಲೆ ನಿಮ್ಗೆ ಕಷ್ಟ ಇರಲ್ಲ, ಅರ್ಥ ಆಯ್ತಾ? ನಾನಿದ್ದೀನಿ ನಿಮ್ಮ ಅಣ್ಣ ಥರ, ಧೈರ್ಯವಾಗಿರ್ರಿ, ಓಕೆನಾ? ಬಾಬಾ ಸಾಹೇಬರು ಕೊನೆಯ ದಿನಗಳಲ್ಲಿ ಒಂದು ಮಾತು ಹೇಳ್ತಾರೆ, ಪೇ ಬ್ಯಾಕ್ ಟು ಕಮ್ಯುನಿಟಿ. ಅಂದರೆ ನಮ್ಮ ಸಮುದಾಯದಲ್ಲಿ ಚೆನ್ನಾಗಿರೋಂಥವ್ರು ಇಂಥ ಬಡವರಿಗೆ ಸಹಾಯ ಮಾಡಿ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಆದರೆ ನಮ್ಮ ಜನ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ಅದರಲ್ಲಿ ಸತ್ಯನಾರಾಯಣ ಪೂಜೆಗಳು ಮಾಡಿಸೋದ್ರಲ್ಲಿ ಮತ್ತು ದೇವಾಲಯಗಳಿಗೆ ತಿರ್ಕೊಂಡು ಬಾಬಾ ಸಾಹೇಬ್ರಿಗೆ ಮತ್ತು ನಮ್ಮ ಸಮುದಾಯದವ್ರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಇಂಥ ಬಡವ್ರಿಗೆ ಸಹಾಯ ಮಾಡಿ ಅಂತ ಇನ್ನೊಬ್ಬರ ಮೇಲೆ ಭಾರ ಹಾಕ್ಬಿಟ್ಟು ಮನೇಲಿ ಕುತ್ಕೊಳ್ಳೋ ಅಂಥ ವ್ಯಕ್ತಿ ನಾನಲ್ಲ. ನಾನು ಈ ಕುಟುಂಬಕ್ಕೆ ಮಾತು ಕೊಟ್ಟಿದ್ದೀನಿ, ಮನೆ ಕಟ್ಕೊಡ್ತೀನಿ, ನಿಮ್ಮ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀವಿ ಅಂತ. ನೋಡಿ, ಇಂಥವ್ರಿಗೆ ಸರ್ಕಾರ ಸಹಾಯ ಮಾಡಲ್ಲ, ನಾವು ಸರ್ಕಾರ ನಂಬಲ್ಲ. ನಮ್ಮ ಕೈಲಾಗಿದ್ದು ಏನು ಸಹಾಯ ಆಯಿತೋ ಅದು ನಾನು ಇವ್ರಿಗೆ ಮಾಡ್ತೀನಿ. ಇವ್ರಿಗೆ ಮನೆ ಅರ್ಧಂಬರ್ಧಂ ಕಟ್ಟಿ ನಿಲ್ಸಾಕಿದ್ದಾರೆ. ಈ ಮನೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ರು ಇವ್ರಿಗೆ ಅನುಕೂಲ ಮಾಡಿ ಇವ್ರಿಗೆ ಒಳ್ಳೆ ಮನೆ ಆಗೋ ತನಕ ಇಲ್ಲೇ ಇದ್ದು ಕೆಲಸ ಮಾಡಿಸ್ತೀವಿ. ನಮ್ಮ ಮನೆ ಕೂಡ ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀವಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಬಯಸಿದ್ದೆಲ್ಲ
ಇನ್ನೆರಡು ದಿನ ಆ ಗುಡಿಸಲಲ್ಲೇ ಇದ್ದು ಕೊನೆಗೂ ಆ ವಿದ್ಯಾರ್ಥಿನಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡ್ವಿ. ನಮ್ಮ ತಂಡದವರೊಂದಿಗೆ ಆ ಚಳಿಯಲ್ಲಿ ಆ ಗುಡಿಸಲಲ್ಲಿದ್ದಕ್ಕೆ ನಮಗೆ ಜ್ವರ ಬಂದ್ಬಿಟ್ಟಿತ್ತು. ಇನ್ನು ಆ ವಿದ್ಯಾರ್ಥಿನಿ ಹಾಗೂ ಅವರ ತಾಯಿ ಪರಿಸ್ಥಿತಿ ಏನು ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗಿದೆ. ಕಷ್ಟಪಟ್ಟು ಅವ್ರಿಗೆ ಮನೆ ಕಟ್ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಬನ್ನಿ ನಮ್ಮ ಜನರ ಮುಖದಲ್ಲಿ ನಗು ನೋಡೋಣ. ನಮ್ಗೆ ಎಷ್ಟೇ ಕಷ್ಟ ಆದರೂ ನಮ್ಮ ಜನರ ಮುಖದಲ್ಲಿ ನಗು ನೋಡಬೇಕು. ಅದಕ್ಕೋಸ್ಕರ ನಾವೇನು ಬೇಕಾದರೂ ಮಾಡ್ತೀವಿ. ಜೈ ಭೀಮ್. ಆಯಮ್ಮನಿಗೂ ಕೊಡು, ನಿನಗೆ ಏನು ಬೇಕಾದರೂ ಈ ನಂಬರ್ಗೆ ಫೋನ್ ಮಾಡಿ ಸಾಕು. ಮುಂದಿನ ನಾನು ನೋಡ್ಕೊತೀನಿ. ನಿಂಕ ನನಗೆ ಸಂತೋಷ ಆಯ್ತು ಸಂದೇಶಪ್ಪ, ನಿನ್ನಿಂದ ನಮಗೆ ಒಳ್ಳೇದು ಆಯ್ತು ಸಂದೇಶಪ್ಪ, ನಿಮ್ಮಿಂಕ ಸಂತೋಷ ಆಯ್ತು ಸಂದೇಶಪ್ಪ. ಕೊಳು ಬರ್ತದಪ್ಪ. ಸಂದೇಶ ಯಾವತ್ತಿರ್ತಾನೋ ಯಾವತ್ತಿರಲ್ಲ ಗೊತ್ತಿಲ್ಲ. ಇರೋ ಗಂಟ ಜನಗಳ ಹತ್ರ ಖುಷಿ ಖುಷಿಯಾಗಿ ಆರಾಮಾಗಿ ನಾನಿದ್ದಷ್ಟು ದಿನ ಯಾರ್ಕನ ಬೇಜಾರಾಯ್ತಾ? ಕಳಿಸಿ ನನ್ನ ಮಳೆ ಬೇಡ ಸಂದೇಶ, ತಾಯಿ ತಂದೆ ನಾದ ಬೊಬ್ಬಲಿಲ್ಲ ಸಂದೇಶಪ್ಪ ಸಂದೇಶಪ್ಪ, ನನ್ನ ಬರಿ ಬೇಡ ಸಂದೇಶಪ್ಪ. ತಂದೆ ಬಂದು ಬಳಗ ಬಾಳನಲ್ಲಿ ನೀನಪ್ಪ, ತಾಯಿ ತಂದೆ ಬಂದು ಬಳಗ ಬಾಳನಲ್ಲಿ ನೀನಪ್ಪ ಸಂದೇಶಪ್ಪ, ನನ್ನ ಬರಿ ಬೇಡ ಸಂದೇಶಪ್ಪ. ಮಗುವಾಗ ವಿರುವಾಗ ತೊಟ್ಟಿನಲ್ಲಿ ತೂಗಿದೆ, ಮಗುವನ್ನಾಗ ಬಿಚ್ಚಿ ನಡೆ ಸಾಗಿದೆ, ಕಣ್ಣಿನ ಗಮನಿಗೆ ಕಂಕನೆಲ್ಲ ಕೆಳಗಿದೆ, ಬೇಡ ಸಂದೇಶ ಆಗಲ್ಲ ಬಿಡಪ್ಪ. ಆಯ್ತು.